ರಾಜ್ಕುಮಾರ್ ಅವ್ರನ್ನ ನೋಡಬೇಕು ಅನ್ನೋದಿತ್ತು. ಅವರ ಸಿನಿಮಾಗಳನ್ನ ಈ ನಮ್ಮ ಸಂಜಯ ಥಿಯೇಟ್ರ್ ಅಂತ ಇದೆ ಬೆಂಗಳೂರಲ್ಲಿ, ಅಲ್ಲೆಲ್ಲ ನಿಂತ್ಕೊಂಡು ಕ್ಯೂವಲ್ಲಿ ರೇಲಿಂಗ್ಸಲ್ಲಿ ಕತ್ತು ಸಿಕ್ಕಾಕೊಂಡು ಸತ್ತಿರೋ ಅಭಿಮಾನಿಗಳನ್ನೆಲ್ಲ ನೋಡಿದ್ದೀವಿ ನಾವು. ರಾಜ್ಕುಮಾರ್ ಅಂದರೆ ಆ ಥರ ಎಷ್ಟೋ ಅಭಿಮಾನಿಗಳು ಅಲ್ಲೇ ಒಳಗೆ ಸಿಕ್ಕಾಕೊಂಡ್ಬಿಡೋರು. ಇಲ್ಲಿ ಮಕ್ಕಳಿಗೆ ಇದೆಲ್ಲ ಗೊತ್ತಿರಲ್ಲ. ಅವ್ರನ್ನ ಒಂದ್ಸಲಿ ನೋಡಬೇಕು ಅಂತಿತ್ತು. ಆದರೆ ನಾನೊಬ್ಬ ಮ್ಯೂಸಿಷಿಯನ್ ಆದಮೇಲೆ ಅವರೇ ಬಂದು ನನ್ನ ಹಾಡುಗಳನ್ನ ಹಾಡಬೇಕಾಗಿ ಬಂತು. ಫಸ್ಟ್ ಹಾಡು ಗಂಡುಗಳಿ ಸಿನಿಮಾದಲ್ಲಿ ಹಾಡಿದ್ರು. ಅವರು ಎದುರುಗಡೆ ಬಂದರೆ ನಮಗೆ ಅವ್ರನ್ನ ಒಂದ್ಸಲಿ ಮುಟ್ಟಬೇಕು ಅಂತ. ರಾಜ್ಕುಮಾರ್ ಅವ್ರನ್ನ ಮುಟ್ಟಿದ್ರೆ ಹೆಂಗಿರುತ್ತೆ ಅಂದರೆ, ಈ ಸಿಲ್ಕ್ ಮುಟ್ಟಿದ್ರೆ ಹೆಂಗಿರುತ್ತೆ, ಸಾಫ್ಟಾಗಿ ಹಂಗಿರುತ್ತೆ. ಬೇಕು ಅಂತ ಸುಮ್ಮನೆ ಹೋಗಿ ಹಿಂಗೆ ಮುಟ್ತಾ ಇರೋದು ಅವ್ರನ್ನ. ಅಷ್ಟು ಪ್ರೀತಿ ನಮಗೆ. ಅವ್ರ ಮೈ ಕೂಡ ಅಷ್ಟೇ ಒಂಥರ ಈ ಹೊಳಪು, ಅವ್ರ ಮೈ ಗೋಲ್ಡ್ ಥರ ಹೊಳೆಯೋದು. ಅಂಥ ದೊಡ್ಡ ಮನುಷ್ಯರು. ಯಾಕೆ ಇದನ್ನು ಹೇಳ್ತಿದ್ರು ಅಂದರೆ, ಅವ್ರ ಮಕ್ಕಳಿಗೆ ಅವರು ಹೇಳಿಕೊಟ್ಟಂಥ ಮಾತುಗಳಿದೆಯಲ್ಲ, ದೊಡ್ಡವರು ಚಿಕ್ಕವರು, ತಂದೆ ತಾಯಿ, ಬಂದವ್ರನ್ನ ಹೇಗೆ ನೋಡ್ಕೋಬೇಕು, ನಾವು ಹೇಗೆ ನಡ್ಕೋಬೇಕು ಈ ಸಮಾಜದಲ್ಲಿ. ಸಿನಿಮಾದವರು ಅಂದ ತಕ್ಷಣವೇ ಏನೇನೋ ಕಲ್ಪನೆಗಳು ಮಾಡ್ಕೊಂಡ್ಬಿಡ್ತಾರೆ. ಸಿನಿಮಾದವರೇ ಹಂಗಿರ್ತಾರೆ ಹಿಂಗಿರ್ತಾರೆ, ಹೀರೋಯಿನು ಡ್ಯಾನ್ಸು ಗಿನ್ಸು ಏನು ಲಿಪ್ ಟು ಲಿಪ್ಪು ಕೀಸು ಇದೆಲ್ಲ ಅಂದ್ಕೊಂಡಿರ್ತಾರೆ. ಅದು ಕೆಲಸ ಅಷ್ಟೇ. ರಾಜ್ಕುಮಾರ್ ಸಾರು ಪುನೀತ್ ಅವ್ರಿಗೆ ಆ ಎಲ್ಲವೂ ಮರ್ಯಾದೆಗಳನ್ನ ಸಾರು ಅವ್ರಿಗೆ ಹೇಳ್ಕೊಟ್ಟಿದ್ರು. ಅವ್ರು ಹಾಡೋಕ್ಕೆ ಹೋಗ್ಬೇಕು ಇನ್ನೇನು ಇದಕ್ಕೆ, ಯಾವುದಕ್ಕೆ, ಬೂತ್ಗೆ ಮೈಕ್ ತೊಗೊಂಡು. ಅದಕ್ಕೆ ಮುಂಚೆ ಅವ್ರ ತಮ್ಮ ವರದಣ್ಣವರು ನಮ್ಮ ಕೈ ಗಟ್ಟಿ ಹಿಡ್ಕೊಂಬಿಡ್ತಾರೆ. ಯಾಕೆಂದರೆ ನಾವು ನಡುಗ್ತಾ ಇರ್ತೀವಿ ಅವ್ರು ನೋಡಿದ್ರೆ, ರಾಜ್ಕುಮಾರ್ ಅವ್ರು ನೋಡಿದ್ರೆ. ಬಂದು ನಮ್ಮನ್ನು ತಲೆಯಿಂದ ನಮ್ಮ ಪಾದದವರೆಗೂ ಗಟ್ಟಿಯಾಗಿ 3 ಸರ್ತಿ ಹಿಂಗೆ ಮುಟ್ಟಿ ನಮಸ್ಕಾರ ಮಾಡೋರು ಅವರು ರಾಜ್ಕುಮಾರ್ ಸರ್. ನಮಗೆ ಹೆಂಗೆ ಅಂದರೆ ಹಾರ್ಟ್ ಎಲ್ಲ ನಿಂತ್ಕೊಂಡ್ಬಿಡೋದು. ಅದು ದೊಡ್ಡವ್ರು ಇರಲಿ ಚಿಕ್ಕವ್ರು ಇರಲಿ, ಅದಕ್ಕಲ್ಲ ಅವ್ರು ಕೊಡೋ ಬೆಲೆ. ಯಾವುದಕ್ಕೆ? ಕಲೆ, ಸಂಗೀತ. ಅವರು ಯಾಕೆಂದರೆ ಕವಿರತ್ನ ಕಾಳಿದಾಸ ಹಾಡು ಬರೆದಾಗ ಅದನ್ನು ಯಾರೋ ದೊಡ್ಡ ಒಳ್ಳೆ ಪಂಡಿತರು ಮ್ಯೂಸಿಕಲ್ಲಿ ಅಂಥವ್ರು ಹಾಡಬೇಕಾಗಿತ್ತು. ಆದರೆ ಫೈನಲ್ ಆಗಿ ರಾಜ್ಕುಮಾರ್ ಅವರೇ ಹಾಡಬೇಕು ಅಂತ ಬಂತು. ಮ್ಯೂಸಿಷಿಯನ್ಸ್ ನಾನು ಹೇಳ್ತಿಲ್ಲ, ಅವಾಗೆಲ್ಲ ಮ್ಯೂಸಿಷಿಯನ್ಸು ಚೆನ್ನೈಯಿಂದ ಬರೋರು. ಎಲ್ಲ ಮ್ಯೂಸಿಷಿಯನ್ಸು ಈ ಹಾಡು ನಡೆದ 7 ರಾಗ 9 ರಾಗ ಮಾಲಿಕೆ. ಅದು ಯಾವುದು? ಮಾಣಿಕ್ಯ ವೀಣಾ ಹಾಡಿದೆಯಲ್ಲ, ರಾಗ ಮಾಲಿಕೆ. ಅದು ಒಂದೊಂದು ರಾಗಕ್ಕೆ ನೆಕ್ಸ್ಟ್ ಹೋಗಬೇಕು ಅಂದಾಗ ನಿಮಗೆ ಗ್ಯಾಪ್ ಇರಲ್ಲ, ರಾಗ ಚೇಂಜ್ ಮಾಡಲೇಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಥಿಯೇಟ್ರಿಗೆ ಹೋದಾಗ ಎಲ್ಲರೂ ಈ ಕಡೆ ತಿರ್ಕೊಂಡು ನೋಡಿದ್ರಂತೆ, ಇವ್ರು ಎಲ್ಲ ಇರ್ತಾರೆ, ಇವರು ಬೇರೆ ಯಾರೋ PB ಶ್ರೀನಿವಾಸೋ ಅಥವಾ ಯಾರನ್ನ ಕರೆಸ್ಬೇಕಾಗಬಹುದು ಯಾರಿಗೆ ಅಂತ ಹೇಳಿದ್ರಂತೆ. ಹೋಗಿ ದೇವರನ್ನ ನೆನೆಸಿ ಮ್ಯೂಸಿಕ್ ಡೈರೆಕ್ಟ್ರಿಗೆ ಕಾಲು ನಮಸ್ಕಾರ ಮಾಡಿ ಒಂದೇ ಟೇಕಲ್ಲಿ ಆಡಿದ್ದಾರೆ. ಅದನ್ನ ಒಂದೇ ಟೇಕ್, ಇಂಪಾಸಿಬಲ್ ರಾಗ ಮಾಲಿಕೆಗಳನ್ನ ಆಡೋದು. ಅವ್ರಿಗೆ ಆ ದೇವರು ಕೊಟ್ಟಂಥ ವರ. ಅದೇ ರೀತಿ ಅಪ್ಪು ಸಾರು ನಮ್ಮ ಜೊತೆ ಅವ್ರು ಇಲ್ಲದೇ ಇರ್ಬೋದು. ನಿಮಗೆಲ್ರಿಗೂ ಗೊತ್ತಿದೆ, ಅದು ನನ್ನ ಫಂಕ್ಷನ್ನೇ ಲಾಸ್ಟ್ ಫಂಕ್ಷನ್ನು. 29ನೇ ತಾರೀಕು ಅಪ್ಪು ಸಾರು ಇಲ್ಲ. ಆದರೆ 27ನೇ ತಾರೀಕು ಸಿದ್ಧಾರೂಢ ಸ್ವಾಮಿಗಳದ್ದು ನಾನು ಜೀವನ ಚರಿತ್ರೆನ ನಾನೇ ಡೈರೆಕ್ಟ್ರಾಗಿ ಶೂಟ್ ಮಾಡಿದ್ದೆ. ಅದನ್ನು ರಿಲೀಸ್ ಮಾಡಬೇಕಾಗಿತ್ತು. ಅಪ್ಪು ಸಾರನ್ನೇ ಕೇಳಿದ್ವಿ ನಾವು, ನೀವೇ ಬನ್ನಿ ಸರ್. ಯಾಕೆಂದರೆ ಅವರ ತಂದೆ ರಾಜ್ಕುಮಾರ್ ಸಾರು ಹುಬ್ಳಿಗೆ ಹೋದರೆ ಅಲ್ಲೇ ಇರೋರಂತೆ. ಇಲ್ಲಿ ಸಿದ್ಧಾರೂಢರ ಮಠದಲ್ಲಿ ಅಲ್ಲೇ ಊಟ ಮಾಡಿ ಅಲ್ಲೇ ಅವಾಗ ಬರೀ ಡ್ರಾಮಾ. ಅವರು ಅಲ್ಲಿದ್ದಾಗಲೇ ರಾಜ್ಕುಮಾರ್ ಅವ್ರಿಗೆ ಕರೆ ಬಂದಿದೆ ಚೆನ್ನೈಯಿಂದ, ಬೇಡರ ಕಣ್ಣಪ್ಪ ಸಿನಿಮಾ ಮಾಡಬೇಕು ಅಂತ, ನೀವೇ ಹೀರೋ ಅಂತ. ಸೊ ಆ ಮಟ್ಟಕ್ಕೆ ಅವ್ರು ಬಹಳ ಬೆಲೆ ಕೊಡ್ತಾಯಿದ್ರು. ಅಪ್ಪು ಸಾರನ್ನ 27ನೇ ತಾರೀಕು ನಾನು ಕರೆದೆ. ಅವತ್ತು 27ನೇ ತಾರೀಕು ಬೆಳಗ್ಗೆ ಫೋನ್ ಮಾಡಿ ಹೇಳ್ತಾರೆ, ಸರ್ ನಾನು ಊರಿಗೆ ಹೋಗ್ಬೇಕು ಗಾಜನೂರು, ನೀವು 28ಕ್ಕೆ ಮಾಡ್ಕೊಳ್ಳಿ ಅಂತ. ಹೆಂಗೋ ಕಷ್ಟಪಟ್ಟು ಅಪ್ಪು ಅವ್ರು ಹೇಳಿದ್ಮೇಲೆ ಇನ್ನೇನು ಮಾಡೋದು, 27ಕ್ಕೆ ಇದ್ದಿದ್ದನ್ನ ಕಷ್ಟಪಟ್ಟು ಹೆಂಗೋ ಮಾಡಿ ಎಲ್ರಿಗೂ ಚೇಂಜ್ ಮಾಡಿ 28 ಸಾಯಂಕಾಲ ಇಟ್ಟೆ. 28 ಮಧ್ಯಾಹ್ನ ಬಂದರು. ಇದೇ ಮಾತಾಡಿದ್ದೀನಿ ನಾನು. ಯಾವುದು? ರಾಜ್ಕುಮಾರ್ ಅವ್ರನ್ನ ಮುಟ್ಟಿದ್ರೆ ಹೆಂಗೆ ಅನ್ಸತ್ತೆ, ನಿಮ್ಮನ್ನು ಮುಟ್ಟಿದ್ರು ಹಂಗೆ ಅನಿಸತ್ತೆ ನಮಗೆ, ರಾಜ್ಕುಮಾರ್ ಸರ್ ಬಿಟ್ಟರೆ ನೀವೇ ಸರ್ ನಮಗೆ ಅಂತೆಲ್ಲ ಹೇಳ್ತಾ ಇದ್ದೀನಿ. 28ಕ್ಕೆ 29ನೇ ತಾರೀಕು ಒಂದೇ ದಿವಸ ನಮಗೆ ಬೆಳಿಗ್ಗೆ ಮೆಸೇಜ್ ಬಂದ್ಬಿಡ್ತದೆ ಎಲ್ಲರಿಗೂ. ನಾವು ಯಾರು ಇವತ್ತಿಗೂ ನಂಬ್ತಾ ಇಲ್ಲ ಸರ್, ನಂಬೋದೂ ಇಲ್ಲ. ನೀವೆಲ್ಲ ಎಷ್ಟು ಪ್ರೀತಿ ಇಟ್ಟಿದ್ದೀರ ಅಪ್ಪು ಸರ್ ಮೇಲೆ. ನಾನು ಇವತ್ತಿಗೂ ಅವ್ರದ್ದು ಈಗಿನ
ದೊಡ್ಡವರಾದ್ಮೇಲೆ ಇದೆಯಲ್ಲ ಫೋಟೋ, ಅದನ್ನು ನೋಡೋದೇ ಇಲ್ಲ. ಅವ್ರದ್ದು ಏನು ನಾನು ನೋಡೋದೇ ಬಿಟ್ಬಿಟ್ಟಿದ್ದೀನಿ. ಅಪ್ಪು ಅವ್ರದ್ದು ಏನು ಬಂದರೂ ನಾನು ಫಿಲ್ಮ್ ಬಂದರೂ ನೋಡಲ್ಲ. ಈಗ ಅವರು ಚಿಕ್ಕ ವಯಸ್ಸಿನ ಫೋಟೋ ಇದೆಯಲ್ಲ ಬಾಲನಟನಾಗಿ, ಆ ಫೋಟೋ ನನ್ನ ಹತ್ರ ಇದೆ, ಅದನ್ನು ನೋಡ್ತಾ ಇರ್ತೀನಿ. ಅಂದರೆ ಅವರು ಇನ್ನೂ ನಮ್ಮ ಜೊತೆ ಇದ್ದಾರೆ, ಇದ್ದೇ ಇರ್ತಾರೆ ಅಂತ. ಅವ್ರನ್ನ ಮಾತ್ರ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಕಲಾವಿದ್ರಿಗಾಗಲಿ ನಮಗಾಗಲಿ, ನಾನೊಂದು ಗಾಡಿ ತೊಗೊಂಡಿದ್ದು ಅಪ್ಪು ಸರ್ ಇಂದನೇ. ಹೋಗಿ ಸರ್ ಮಜಾ ಮಾಡಿ ಸರ್, ಏನು ಸರ್ ಇದೆ ಲೈಫಲ್ಲಿ ಅಂತೇಳಿ ಯಾವುದೋ ಮಾರುತಿ ವ್ಯಾನ್ ಇಟ್ಕೊಂಡಿದ್ದೆ ನಾನು, BMW 530 ಗಾಡಿ. ಅವರೇ ಹೇಳಿದ್ರೆ ಹೋಗಿ ತೊಗೊಳ್ಳಿ ನೀವು, ಎಂಜಾಯ್ ಮಾಡಿ ಲೈಫನ್ನ ಅಂತ. ಈ ಥರ ಒಂದು ಒಳ್ಳೆ ಮನುಷ್ಯನ್ನ, ಒಳ್ಳೆಯ ಕಲಾವಿದರನ್ನ ನೀವು ಇಲ್ಲಿ ನೆನೆಸ್ಕೊಳ್ತಾ ಇದ್ದೀರಾ. ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ದೀರಾ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಅಪ್ಪು ಅವ್ರಿಗಿಂತ ನಾನೊಂದು ಸರ್ 18, 19, 20, 21, 22, 23 6 ದಿನ ಅಲ್ಲ, 1 ವಾರ ಚಿಕ್ಕವನು. ಇನ್ನೆಲ್ಲ ಸೈಲೆಂಟ್ ಆಗ್ಬಿಟ್ರು. ನಿಜವಾಗ್ಲೂ ಸತ್ಯವಾಗ್ಲೂ ದೇವ್ರ ಮೇಲೆ ಆಣೆಗೂ, ಮನೆ ದೇವ್ರ ಮೇಲೆ ಆಣೆಗೂ ನಾನು ಅವ್ರಿಗಿಂತ 1 ವಾರ ಚಿಕ್ಕವನು. ಮನೆ ದೇವ್ರ ಮೇಲೆ ಆಣೆ ಇಟ್ಟರು. ಅವರು 17ನೇ ತಾರೀಕು ಹುಟ್ಟಿದ್ದಾರೆ, ನಾನು ಮಾರ್ಚ್ 24th, ಇವತ್ತು ನೈಟು ನನ್ನ ಬರ್ತ್ಡೇ. ನಾನು ಫೋನ್ ಮಾಡಿ ಹೇಳ್ತಾ ಇರ್ತೀನಿ, ಸರ್ ಏನು ಸರ್ ನೀವು ದೊಡ್ಡವ್ರು ಸರ್, ನನಗಿಂತ 1 ವಾರ ದೊಡ್ಡವರು ಅಂತ. ನಾವಿಬ್ಬರು ಮಾತಾಡ್ಕೊತಾನೆ ಇರ್ತೀವಿ. ಈ ತಿಂಗಳೆಲ್ಲ ಮಾತಾಡ್ತಾ ಇದ್ವಿ. ಅವು ಬರ್ತ್ಡೇ ಹೆಂಗೆ ಸೆಲೆಬ್ರೇಟ್ ಆಯಿತು, ನನ್ನ ಬರ್ತ್ಡೇ ನಾನು ಇರೋದೇ ಇಲ್ಲ ಬಿಡಿ, ಯಾವುದೋ ಬೇರೆ ಊರುಗಳಿಗೆ ಹೊರಟೋಗ್ತೀನಿ ಅಂತ ಒಂದು ಸಂದರ್ಭ ಇಲ್ಲಿ ಬಂದಿದೆ. ಎಲ್ರಿಗೂ ತುಂಬ ಧನ್ಯವಾದಗಳು. ನನ್ನ ಇಲ್ಲಿ ಕರೆಸಿದಂಥ ನಮ್ಮ ರಮೇಶ್ ಅವರಿಗೆ ನಾನು ಎಲ್ಲಿ ಹೋದರು, ಎಲ್ಲ ಅಪೀಟ್ ಆಗ್ಬಿಟ್ಟವ್ರೆ. ಬನ್ನಿ ಸರ್, ಅವರಿಗೆ ನಾನು ವಂದನೆ ಹೇಳಲೇಬೇಕು. ಸ್ವಲ್ಪ ಟೈಮ್ ತೊಗೊತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇವರೇ ಇದಕ್ಕೆ ಕಾರಣ. ತುಂಬ ಫ್ರ್ಯಾಂಕ್ಸ್, ಅವರ ಮಾತು ನನಗೆ ಇಷ್ಟ ಆಯಿತು ಸರ್, ವೆರಿ ಫ್ರ್ಯಾಂಕ್ಲಿ ಸ್ಪೀಕಿಂಗ್. ಅದಕ್ಕೋಸ್ಕರ ಆ್ಯಕ್ಚುಲಿ 29ಕ್ಕೆ ನನಗೆ ಇನ್ನೊಂದು ಪ್ರೋಗ್ರಾಮ್ ಇತ್ತು, ಅದನ್ನು ನಾನು ಹೋಗಲಿಲ್ಲ, ನಾನು ಕ್ಯಾನ್ಸಲ್ ಮಾಡಿದೆ. ಇಲ್ಲ ಹೋಗಲ್ಲ, ನಾನು ನಿಮ್ಮ ಪ್ರೋಗ್ರಾಮ್ ಮಾತ್ರನೇ ಬರೋದು ಈ ವರ್ಷ ಅಂತ. ಅದು ಸರೋಗಲ್ಲ ನನಗೂ ಅನ್ನಿಸ್ತಾ ಇತ್ತು. ಇಲ್ಲಿ ಬರೋದಕ್ಕೆ ರಮೇಶ್ ಅವ್ರ ಕಾರಣ. ನಮಗೆ ಎಲ್ಲ ವ್ಯವಸ್ಥೆಗಳನ್ನ ಮಾಡೋಕ್ಕೆ ಜೊತೆಲೇ ಇದೆ ಅಂತ ನಮ್ಮ ಪ್ರವೀಣ್ ಅವರು, ಎಲ್ಲಿ ಪ್ರವೀಣ್ ಅವರು ಎಲ್ಲಿ ಹೊರಿಸ್ಕೊತಾ ಇದ್ದಾರೆ ನೋಡಿ. ಬನ್ನಿ ಸರ್, ಶ್ರೀನಿವಾಸರಾಜ್ ಅವರು, ಎಲ್ಲರೂ ನಮ್ಮ ಊಟ ಉಪಚಾರ ಎಲ್ಲ ಇವರೇ ನೋಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಶ್ರೀನಿವಾಸರಾಜು, ಒಳ್ಳೊಳ್ಳೆಯ ಸಿನಿಮಾಗಳು ಕಲಿಸ್ಕೊಡ್ತೀನಿ ನಮ್ಮ ಜನರಿಗೆ, ಕನ್ನಡದ ಸಿನಿಮಾಗಳನ್ನ ತೋರಿಸಿ ಆಯಿತಾ. ಇವರು ನಾನು ಇಲ್ಲಿ ಬರೋದಕ್ಕೆ ಮುಖ್ಯವಾಗಿ ಕಾರಣ ಇದ್ರೂ, ಇಲ್ಲಿವರೆಗೂ ನನ್ನ ತಿಂಗಳಾನ್ಗಟ್ಟಲೆ 6 ತಿಂಗಳಿಂದ ನನ್ನ ಫಾಲೋ ಮಾಡಿ, ನಾನು ಬರೆದೇವ್ರೆ ತಲೆ ತಿಂದು ಅವಳದ್ದು ಮೆಸೇಜೇ ಒಂದು 150-200 ಮೆಸೇಜ್ ಇದೆ. ಏನು ಸರ್? 150-200 ಮೆಸೇಜು ನನಗೆ ಹಾಕಿ ಬೈಯಕ್ಕೆ ಶುರು ಮಾಡ್ತಾರೆ. ಏನಂಕಾಳು ನಮ್ಮನ್ನ ಒಪ್ಕೊಂಬಿಟ್ಟು ನೀವು ಹಂಗೆ ಮಾಡ್ತೀರಾ, ಬರೀಬೇಕು ನೀವು ಅಂತೇಳಿ. ಬಾಮ್ಮ ಬಾ, ಇವರೇ ಕಾರಣ. ಇಂಚರ ನನಗಲ್ಲ, ಅಲ್ಲಿಗೆ ವಿಶ್ ಮಾಡಿ. ಸಕ್ಕದಾಗಿ ಡ್ಯಾನ್ಸ್ ಮಾಡ್ತಾಳೆ, ಏನು ಆಡ್ತಾಳೆ ಅಂದರೆ ಇವತ್ತು ಯಾವುದೂ ಮಾಡ್ತಾಯಿಲ್ಲ. ಇವ್ರ ಬಗ್ಗೆ ಒಂದು ಸಣ್ಣ ಇಂಟ್ರಡಕ್ಷನ್ ಕೊಟ್ಟು ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಕನ್ನಡದ ಒಳ್ಳೆ ಜನರನ್ನ ಭೇಟಿ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರ. ಇವ್ರ ತಂದೆ, ನಾನು ಇವ್ರ ತಂದೆಯವರು MLA ಪುಟ್ಟಣ್ಣವರು, ಅವರು ನಾನು ಒಂಥರ ಚಡ್ಡಿ ದೋಸ್ತಿ ಇದ್ದಂಗೆ, ಎಲ್ಲ ಕಡೆ ನಾವು ಸೇರ್ತಾ ಇರ್ತೀವಿ. ಆ ಒಂದು ಲೀನಿಯನ್ಸು ನನಗೆ ಹುಡುಗಿ ಮೇಲೆ, ಅದರಿಂದ ನನ್ನ ಕಡೆಯಿಂದ ಏನಾದ್ರು ತಪ್ಪಾಗಿದ್ರು ದಯವಿಟ್ಟು ಕ್ಷಮಿಸಿ. ನಮ್ಮ ಇವ್ರಿಗೆ ಒಂದು ಎಲ್ಲರಿಗೂ ನಮ್ಮ ಒಂದು ಸಣ್ಣದಾಗಿ ನಮಗೋಸ್ಕರ ಏನೇ ಇದ್ದರೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಏನಾದ್ರು ಮಾತಾಡ್ತೀರಾ? ಥ್ಯಾಂಕ್ ಯು. ಸಾಕು, ಮಾತು ಸಾಕು. ಬೇರೆ ಏನಾದ್ರು ಮಾತಾಡ್ಬೇಕಾ? ಅಲ್ಲ, ಡೈಲಾಗೆಲ್ಲ ಇಲ್ಲ ಮಗುರು. ನಾಯಿ ಮೋಚೆ ಬಾಯ್ ಇಲ್ಲಿ ಬಂದು ಹಾಡು ಹೇಳೋಣ ಅಂತ ಒಂಚೂರು ಏನಾರು ಇದಕ್ಕೆ ಟ್ಯಾಂಟೆಕ್ಸು ಚಡ್ಡಿ ಬನ್ನಿ ಹಾಕ್ರಪ್ಪ. Brother, bro, little reverb, not reverb is there. It will echo like some sustain. Slow one, slow sustain.
ಎಲ್ಲಿ ಮ್ಯೂಸಿಷಿಯನ್ಸು? ಅಪ್ಪವ್ರಿಗೋಸ್ಕರ ನಿಮಗೋಸ್ಕರ ಒಂದು ಲೈನ್, ಆಮೇಲೆ ಕಡೆಯಲ್ಲಿ ಒಂದು ಕನ್ನಡ ಗೀತೆ ಆಡೋಣ ಎಲ್ರು, ಅಲ್ವಾ? ಎಲ್ಲ ಹೋಗ್ಬಿಟ್ಟಿದ್ದಾರೆ, ಎಲ್ಲ ಒಬ್ಬೊಬ್ಬರಿ ಬರ್ತಾ ಇದ್ದಾರೆ. ತುಂಬ ನಿಮ್ಮೆಲ್ರಿಗೂ ತುಂಬ ಇಷ್ಟವಾದ ಹಾಡು. ಆ್ಯಕ್ಚುಲಿ ಸುಮಾರು ಕಡೆ ನಾನು ಹಾಡಿದ್ದೀನಿ, ಆದರೂ ಸೌರಭ, ಸಂಪದ, ಸಲ್ಲಾಪ, ಸ್ಪಂದನ ಅಂಥೇಳಿ ಒಂದು 4 ಆಲ್ಬಮ್ ಅಶ್ವಥ್ ಅವ್ರದ್ದು. ಇದಕ್ಕೆ 4ಗೂ ನಾನೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿರೋದು ನಾನೇ. ಈಗ ನಿಮ್ಮೊಂದು ಆಡ್ತಾ ಇರೋದು ಕಾಣದ ಕಡಲಿಗೆ ಒಂದು ಆಡ್ತೀನಿ, ಬಟ್ ಆ ಮ್ಯೂಸಿಕ್ ಸ್ಕೋರ್ ನಾನೇ ಮಾಡಿರೋದು. ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ ಅದು. ಆ 4 ಆಲ್ಬಮ್ ಮ್ಯೂಸಿಕ್ ನಾನೇ ಮಾಡಿರೋದು. ಒಂದೆರಡು ಎಲ್ಲಪ್ಪ ಅದು ಲಿರಿಕು ಚೆಕ್ ಚೆಕ್ ಚೆಕ್. In the beginning you can give some echo. It's an ad lib. Yes. ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಮನ. ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ. ಕಣಬಲ್ಲೆನೆ ಒಂದು ದಿನ ಕಡಲನು ಸೆರಬಲ್ಲೆನೆ ಒಂದು ದಿನ, ಕಣಬಲ್ಲೆನೆ ಒಂದು ದಿನ ಕಡಲನು ಕೂರಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಅಂಬಲಿಸಿದ ಮನ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗೆ ಬಿಗಿಲ್ದು ಕೇಳುತ್ತಿದೆ. ಕೈ ತಟ್ಬೋದು, ಜಾಲಿಯಾಗಿರ್ಬೋದು, ಎಂತದೇನೆ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗೆ ಬಿಗಿಲ್ದು ಕೇಳುತ್ತಿದೆ.
ನಗುತ್ತಿಹುದೋ ಅದು ನೋಡಬಲ್ಲೆನೆ ಒಂದು ದಿನ ಕಡಲಲ್ಲೂ ಕರಗಲಾರಿನೇ ಒಂದು ದಿನ ಕಾಣದ ಕಡಲಿಗೆ ಅಂಬಲಿಸಿದ ಮನ. ಎಲ್ಲಿಯೋ ರಮೇಶ್ ಎಲ್ಲಿ ಆಡ್ತೀರಾ ಒಂದು ಲೈನು ಆಡಿ ಟೇಕ್ ಮೈ. ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿರುವುದಂತೆ. ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿರುವುದಂತೆ. ಸುನಿರ ವಿಸ್ತಾರ ತರಂಗ ಶೋಭಿತ ಗಂಭೀರಾಂಬುದಿ ತಾನಂತೆ ಮುನ್ನೀರಂತೆ ಅಪಾರವಂತೆ ನೋಡಬಲ್ಲೆನೆ ಒಂದು ದಿನ ಕಡಲಲು ಕರಗಲಾರೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಸ್ಟ್ರೋಕ್ ಓನ್ಲಿ ಸ್ಟ್ರೋಕ್ ಡನ್. ಸಸ್ಟೈನ್ ಮಾಡಿ ಸಾಕು. ಹೋಲ್ಡ್ ಹೋಲ್ಡ್ ಸಿಂಗಲ್ ಒನ್. ಜಟಿಲ ಕಾನನದ ಕುಟಿಲ ಪದಗಳಲ್ಲಿ ಹರಿವ ತೊರೆಯು ನಾನು. ಜಟಿಲ ಕಾನನದ ಕುಟಿಲ ಪದಗಳಲ್ಲಿ ಹರಿವ ತೊರೆಯು ನಾನು. ಎಂದಿಗಾದರೂ 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 ಕಾಣದ ಕಡಲನ್ನು ಸೇರಬಲ್ಲೆ ನೀನು. ಸೇರಬಹುದೇ ನಾನು ಕಡಲ ನೀಲಿಯೋಳು ಕರಗಬಹುದೇ ನಾನು ಕರಗಬಹುದೇ ನಾನು ಕರಗಬಹುದೇ ನಾನು ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಇದು ಎಲ್ಲರೂ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗ್ತಾರೆ, ಆದರೆ ಅಶ್ವಥ್ ಥರ ಒಬ್ಬ ಸಂಗೀತ ನಿರ್ದೇಶಕರು ನಮ್ಮ ದೇಶದಲ್ಲೆಲ್ಲ ಇನ್ನೆಲ್ಲೂ ಹುಟ್ಟೋದಿಲ್ಲ, ಇನ್ನೆಲ್ಲೂ ಹುಟ್ಟೋಕ್ಕೆ ಸಾಧ್ಯ ಇಲ್ಲ. ಅಶ್ವಥ್ ಸರ್ ಅಂತ ಒಬ್ಬ, ಅವರ ಯಾವುದೇ ಹಾಡುಗಳು ತಗೊಳ್ಳಿ ಎದೆ ಒಳಗೆ ಹೋಗಿ ಏನು ಕಂಬಿ ಚುಚ್ಚೋದಂಗೆ ಸುಸ್ತಾ ಇರ್ತದೆ. ಅದೇ ಅವರ ಸ್ಪೆಷಲ್. ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸು ಅಶ್ವಥ್ ಅವ್ರಿಗೂ ಕೂಡ ಇವತ್ತು ಅವ್ರನ್ನೂ ಕೂಡ ನೆನೆಸ್ಕೊಳ್ತಾ, ಬ್ರೋ ಸೂಪರ್, ಯು ಮೇಡ್ ಮೈ ಏನು ಎಕ್ಸ್ಟ್ರಾನರಿ ಮಾಡಿದ್ರು, ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ನಾನು ನಿಮ್ಮ ಜೊತೆ ಕೂತ್ಕೊಂಡು ಒಂದೆರಡು ಹಾಡು ಕೇಳ್ತೀನಿ ಸರ್. ಥ್ಯಾಂಕ್ ಯು. ವೆರಿ ನೈಸ್. ಹಲೋ ಛೇ, ಇಷ್ಟು ದೂರ ಕರೆಸ್ಬಿಟ್ಟಿದ್ದಾರೆ, ಒಂದು ಸನ್ಮಾನ ಮಾಡ್ತಾರಂತೆ, ನಿಮಗೆಲ್ಲ ಬೋರ್ ಹೊಡಿಯುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು
ನೋಡಪ್ಪ ಹಂಗಿದ್ದಾಗ ಲೇ ಏ ಸೌಕಾರ ಬಾರ ಇಲ್ಲಿ. ಯಾರ ಕೂಗಿದವನು? ಬಾರ ಇಲ್ಲಿ. ನೀನೇನು ಸರ್ಕಾರನ ಇಲ್ಲ ಗೌರ್ಮೆಂಟ? ಏ ನಮ್ಮ ಆಸ್ಟ್ರೇಲಿಯಾದ ಕನ್ನಡಿಗರು ಇಲ್ಲೇ ಇರಲ್ಲ ಅನ್ನಕ್ಕೆ ಬಂದೆ. ಮತ್ತೆ ನಮ್ಮ ದೇಶಕ್ಕೆ ಬಂದೇ ಬರ್ತಾರೆ ಕಣೋ. ಏಯ್ ನಿನಗೆ ತಾಕತ್ತಿದ್ರೆ ದಮ್ಮಿದ್ರೆ ಬಾರೋ ನನ್ನ ಬನ್ನಿ ಬನ್ನಿ. ನಾನು ಬಾರೋ ಅಂದರೆ ಇವ್ರು ನನ್ನ ಬಾರೋ ಅಂತಾರಲ್ಲ. ಮುಂದಿನ ಡೈಲಾಗ್ ಹೇಳಿ ನೋಡೋಣ. ನೋ 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 ನೆಕ್ಸ್ಟ್ ಡೈಲಾಗ್ ಏನು? ಈ ಹುಲಿ ಮಾತಾಡಬೇಕಾದ್ರೆ ನಾಯಿ ನರಿ ಕೋಳಿ ಕುರಿ ಕೊಕ್ಕರೆ ಅಮೀಬಾನು ಅಮಿಕೊಂಡಿರ್ಬೇಕು. ಏನು ಮಾಡಬೇಕು? ಏನು ಮಾಡಬೇಕು? ನಾನು ಏನು ಮಾಡಬೇಕು? ಅಮ್ಮಿಕೊಂಡಿರ್ಬೇಕು. ಬೋರ್ ಹೊಡಿಬಾರ್ದು ಅಂತ. ಇದು ಯಾವುದು ಮೈಕ್ ಸರಿ ಇಲ್ಲ ಸಮಯ. ಅದು ಎಲ್ಲ ಕಡೆ ಕರ್ಕೊಂಡೋಗಿ ಕೂರಿಸಿ ಸನ್ಮಾನ ಮಾಡ್ತಾರಲ್ಲ, ನಮಗೆ ವಯಸ್ಸಾಗೋಯ್ತು ಅಂದ್ಕೊಂಡ್ಬಿಡ್ತೀವಿ. ಅಪ್ಪು ಸರ್ಗೆ ಎಷ್ಟು ವಯಸ್ಸು? ಸೇಮ್ 50. ಇಲ್ಲಿ ಬಂದ ಮೇಲೂ ಮೈಸೂರು ಪೇಟೆ ಆಗ್ತವ್ರೆ, ಆಸ್ಟ್ರೇಲಿಯಾ ಪೇಟೆ ಇಲ್ವಾ ಅಂತ ಕೇಳ್ತಾ ಇದ್ದೆ. ಆ ರಾತ್ರಿಗೆ ಪೇಟ ಅಲ್ಲ, ಅದು ಕೋಟ. ಪೇಟ ರಾತ್ರಿಗೆ ಕೋಟ ಹಾಕಿ ಸರ್. ಇಲ್ಲ ನಮಗೆ ಕೋಟನೂ ಬೇಡ ಪೇಟನೂ ಬೇಡ, ನಾವು ಬಯಸೋದು ಒಂದೇ. ಏನು ಹೇಳಿ? ಬಾಟ.
ಮೌಲ್ಯ, ತ್ಯಾಗ ಮತ್ತು ಜೀವನದ ಅರ್ಥವನ್ನು ಅನ್ವೇಷಿಸುವ ಕಥೆಯಾಗಿದೆ. ಮೂಲ ಕಾದಂಬರಿ ಶರ್ಲಿ ಎಲ್ ಅರೋರಾ, ರಂಗರೂಪ ಶ್ವೇತಾದ್ರಿ ಸಂತು, ಪಾತ್ರವರ್ಗ ರಾಮು ವ್ಯೋಮ್ ಗದಗೊಲಿ, ಪಾರ್ವತಿ ಅರ್ಚನಾ ರಾವ್, ಬಟ್ಲರ್ ಸೋಮಣ್ಣ ರಾಜಾರಾಮ್ ಶಂಕರಯ್ಯರ್, ದೊಡ್ಡಜ್ಜ ಶ್ವೇತಾದ್ರಿ ಸಂತು. ಬೆಳಕಿನ ವಿನ್ಯಾಸ ಮತ್ತು ತಾಂತ್ರಿಕ ನಿರ್ವಹಣೆ ವಿನೋದ್ ಗದ್ಗೊಳಿ, ಸಂಗೀತ ರಾಜನ್ ನಾಗೇಂದ್ರ, ನಿರ್ದೇಶನ ಶ್ವೇತಾದ್ರಿ ಸಂತು. ದಯವಿಟ್ಟು ಪ್ರೇಕ್ಷಕರು ನಿಶಬ್ದವಾಗಿ ಕೇಳಬೇಕು ಅಂತ ವಿನಂತಿ. ಇದರಲ್ಲಿ ಆರ್ಟಿಸ್ಟ್ಗಳು ಯಾವುದು ಮೈಕ್ ಯೂಸ್ ಮಾಡ್ತಾ ಇಲ್ಲ. ಅವ್ರ ಧ್ವನಿ ಎಲ್ಲರಿಗೂ ಕೇಳಿಸ್ಬೇಕು ಅಂದರೆ ದಯವಿಟ್ಟು ಶಾಂತತೆಯನ್ನು ಕಾಪಾಡಬೇಕು ಅಂತ ವಿನಂತಿ. ಕನ್ನಡ ನುಡಿಯು ಸಿರಿಗನ್ನಡದ ನುಡಿಯು ಕನ್ನಡವೇ ತಾಯಿ ನುಡಿಯು ಕರುಣಾಯ ಕನ್ನಡಿಗರು ನೀವೆಂಬ ಅಭಿಮಾನವಿರಲಿ. ಕನ್ನಡವೇ ತಾಯಿ ನುಡಿಯು ಕರುಣಾಯ ಕನ್ನಡಿಗರು ನೀವೆಂಬ ಅಭಿಮಾನವಿರಲಿ. ಅಭಿಮಾನ ಇಲ್ಲದೆ ಇಲ್ಲಿಗೆ ಬಂದು ಕೂತಿದ್ದಾರೆ. ಅದು ದುಡ್ಡು ಕೊಟ್ಟು ಬೇರೆ ಕೊಟ್ಟಿದ್ದೀರಲ್ವಾ? ಕೊಟ್ಟಿರ್ತೀರಿ, ಇಲ್ಲ ಅಂದ್ರೆ ಬಾಗಿಲು ಹತ್ರ ನಿಲ್ಸಿಲ್ವಾ ನಮ್ಮ ಹಿಡಿಯುವೆ ಘಟೋತ್ಕಚರನ್ನ ವಸೂಲಿ ಮಾಡೋದ್ರಲ್ಲಿ ಅವರು ಎತ್ತದ ಕೈ ಕೊಡೋವಾಗ್ಲೇ ಕೈನ ಜೇಬೊಳಗಡೆನೆ ಇಟ್ಕೊಂಡಿರ್ತಾರೆ. ಬಲವಾಗಿ ಹೇಳಿದ್ರೆ ತಾನೇ ಬರ್ಬೋದು ನೋಡಿ. ಮುಖ್ಯವಾದ ವಿಷಯನೇ ಮರ್ತಿದ್ದೆ. ಆ ಗುಂಡು ಬೆಟ್ಟ ತಪ್ಪಲಲ್ಲಿ ಸುಮಾರು ಜನ ಸೇರ್ದಂಗಿತ್ತಪ್ಪ. ಬೆಳಗ್ಗೆ ನಾನು ದ್ರೌಪದಿನ ಕುಡಿತಾವ ಪ್ರಸಾದ ಕುಂತಿದ್ನ. ಯಾವನೋ ಒಬ್ಬ ಆಸಾಮಿ ಆತುರವಾಗಿ ಬಂದ. 500 ಗುಡು 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 ಅಂತ ಓಡಿಸ್ಕೊಂಡು ಹೋದ. ನನಗೋ ಅಲ್ಲಿ ಹೋಗಿ ನೋಡೋಣ ಅಂದ್ರೆ ಹಾಳಾದ್ದು ಮಂಡಿ ನೋವು. ಏನ್ ಮಾಡೋಣ ಅಂತ ನೋಡ್ತಾ ಇದ್ದೆ. ಎದುರುಗಡೆ ರಾಮು ಬಂದ. ಅದೇ ರಾಮು ನಮ್ಮ ಪಾರ್ವತಮ್ಮನ ಮಗ, ಒಳ್ಳೆ ರಾಜ್ಕುಮಾರ್ನಂತ ಕೂಸು. ಅವನನ್ನ ಕರೆದೆ, ಏ ರಾಮು ಪಾಪ ಇಲ್ಲಿ ಅಂತ. ಅವನು ಬಂದ. ಅವನಿಗೆ ಇದನ್ನೆಲ್ಲ ಹೇಳಿ ಮುಗಿಸೋ ಅಷ್ಟರಲ್ಲಿ ಉದ್ಗಾರ ತೆಗೆದೇ ಬಿಟ್ಟ. ಶೂಟಿಂಗ ಅಂತ. ಹಿಂದೆ ಪ್ರಶ್ನೆಗಳು ಸುರಿಮಳೆ ಬೇರೆ. ಯಾರು ಬಂದವರಂತೆ, ಏನ್ ಹೆಸರು ಸಿನಿಮಾದು? ಅಲ್ಲ, ನಾನು ಯಾವ ಕಾಲದವನು ಹೇಳಿ? ಓ ವೀರಾಯನ್ ಕಾಲದವನು. ನನಗೆ ಈ ಸಿನಿಮಾ ಅದೆಲ್ಲ ಗೊತ್ತಾಗತ್ತ ಹೇಳಿ? ಅದೇನೋ ಗೊತ್ತಿಲ್ಲ ರಾಮು, ನೀನೇ ಹೋಗೋಸಿ ನೋಡ್ಕೊಂಬ ಅಂತ ಹೇಳಿದೆ. ಹೋಗಿ ಅರ್ಧ ದಿನ ಆಯ್ತು, ಇನ್ನಾದ್ರೂ ಬರ್ಬೇಡವೆ? ಇದೇ ಟೈಮಲ್ಲಿ ನನಗೊಂದು ಕಾವ್ಯ ಬಂದಿದೆ. ಹುಟ್ಟಿದ ಮಕ್ಕಳು ಹುಲ್ಸಾಗಿ ಬೆಳೆಯೋಕ್ಕೆ ತಾಯಿ ಹಾಲು ಮದರ್ ಮಿಲ್ಕ್. ಗಾಂಧೀಜಿ ಅಂತ ಸುಂದರ ಸರಳ ಜೀವಿಗಳಿಗೆ ಹಾಲು. ಐ ಡೋಂಟ್ ವಾಂಟ್ ಎನಿ ದೀಸ್ ಅನ್ನೋರಿಗೆ ಆಲ್ಕೋಹಾಲ್. ಓ, ನೀನ್ ಹಿಂಗೆ ಆಡ್ತಿದ್ರೆ ಆಗ್ತೀಯಾ? ಹುಚ್ಚಾಸ್ಪತ್ರೆ ಪಾಲು. ಓ ಬಿಗ್ ಡ್ಯಾಡಿ, ದೊಡ್ಡಜ್ಜ ಹುಚ್ಚ, ಆರು ಹುಚ್ಚ. ಇವು
ಜಗತ್ತು ಈಸ್ ವರ್ಕಿಂಗ್ ಫಾಸ್ಟ್. ಕಾಲ ಚೇಂಜ್ ಆಗ್ತಾ ಇದೆ. ಕಾಲೆ ಎಲ್ಲಿ ಇಲ್ಲೇ ಇದ್ದೇ ಇದೆ. ಆಗ ಅಲ್ಲಿ ನೋಡು, ಗಂಗಿ ಇನ್ನು 4 ಕಾಲಲ್ಲಿ ನಿಂತಿದ್ದಾಳೆ. ನಾಟ್ ಲೈಕ್ ದಟ್ ದೊಡ್ಡಜ್ಜ. ಹಳ್ಳಿ ವಿಲ್ ಹೌ ಮಾಡರ್ನ್ ಸ್ಕೂಲ್ಸ್, ನವ ರೋಡ್ಸ್, ತುಂಬಾ ಡೆವಲಪ್ಮೆಂಟ್ಸ್, ಆಕಾಶ ಲಿಮಿಟ್ಸ್. ಹಾವು ಈ ಸ್ಕೂಲ್ಗೆ ಹೋದ್ರೆ ಐಕ್ಳದ್ರ ಕಥಾರ ಅಷ್ಟೇ. ಯು ಸಿ ದೊಡ್ಡಜ್ಜ, ಯು ಕಮ್ ಟು ಅವರ್ ಸ್ಕೂಲು. ಹಳ್ಳಿ ವಿಲ್ ಹೌ ಮಾಡರ್ನ್ ಸ್ಕೂಲ್ಸ್. ಹಕ್ಕಿನ ಚಿನ್ನದ ಪಂಜರದಲ್ಲಿಟ್ಟು ಅದಕ್ಕೆ ಅನ್ನ ನೀರು ಹಾಕಿದ್ರೆ ಸುಖವಾಗಿದೆ ಅಂತ ಅರ್ಥನ? ಅದು ಹಾರೋದು ಮಾಡ್ಕೊಡುತ್ತೆ ಅಷ್ಟೇ. ಈ ಮಣ್ಣು, ಈ ಕಾಡು, ಈ ನೆಲ ನನ್ನದು. ನಾನು ಇದನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ನಾನು ಇಲ್ಲಿಂದ ಎಲ್ಲಿಗೂ ಹೋಗೋದಿಲ್ಲ. ದೊಡ್ಡಜ್ಜ ವಿಲ್ ನೋ ಅಂಡರ್ಸ್ಟ್ಯಾಂಡ್. ಐ ಲರ್ನ್ ಇಂಗ್ಲಿಷ್, ಐ ಗೋ ಆಸ್ಟ್ರೇಲಿಯಾ. ಸೋಮಣ್ಣ ಊಹಿ ಕಾಲ್ ಪಟ್ಲೆ. ಏನ್ ನಾವು ಈ ಕಡೆ ಕಮಿಂಗ್ಸು? ಸರಿ ಸರಿ. ಹಾಗಾದ್ರೆ ನಮ್ಮ ಹೊಸ ಮೇಡಮ್ ಇದಾರಲ್ಲ, ಅವ್ರಿಗೆ ಯಾವುದೋ ಹೂ ಬೇಕಿರುತ್ತೆ. ಹೂ ತಂದು ಕೊಟ್ರೆ ಅವರು ಅದ್ರ ಮೇಲೆ ರಿಸರ್ಚ್ ಮಾಡ್ತಾರೆ. ಕೊಟ್ರೆ ತುಂಬಾ ದುಡ್ಡು ಕೊಡ್ತಾರಂತೆ. ಅದು ಯಾವುದೋ ಸ್ನೇಕ್ ಲಿಂಗ ಅಂತ ಇದ್ರು. ಎಸ್ ಎಸ್, ಆಗಲಿ ಪುಷ್ಪ. ಆ ದೊಡ್ಡಜ್ಜ ಆ ಕಾಡು ಹೋಗಿ ಇರೋ ಬರೋ ಮರದೆಲ್ಲ ಕಿತ್ತಾಕ್ಬಿಡ್ತಾರೆ ಅಂತ ಹೆದರ್ಸಿದ್ರು. ನೀನೇನು ವರಿ ಮಾಡ್ಕೋಬೇಡ, ನಾನು ನೋಡ್ಕೊಳ್ತೀನಿ, ನೀನು ತಗೊಂಡ್ ಬಾ. ಸರಿ, ನನ್ನ ಟೈಮ್ ಆಯ್ತು, ನಾನೇನು ಬರ್ತೀನಿ. ಗುಡ್ ಡೇ ಮೇಟ್. ಎಲ್ಲಿ ಬಡತನ ಇರುತ್ತೋ ಅಲ್ಲಿ ತುತ್ತು ಊಟಕ್ಕೂ ಹೋರಾಟ ಮಾಡಿ ಜೀವನ ಸಾಗಿಸೋದು ಅಷ್ಟು ಸುಲಭ ಅಲ್ಲ. ಇಲ್ಲಿ ಹಿತ್ತಲಲ್ಲಿ ಸ್ವಲ್ಪ ಕಿಡ್ನಿ ಮುಂದಿನ ವಾರ ಮಾರ್ಕೊಂಡು ಬಂದರೆ ಬೇರೆ ಏನಾದ್ರು ತಿನ್ನೋ ಸಿಕ್ಕೋ ಹೋಗ್ಲಿ ಬಿಡಪ್ಪ, ಯಾರು ಇರಲ್ಲ ಕುಡಿಯೋಕ್ಕೆ. ನಮ್ಮ ಕೈಲೂ ಒಂದಿಷ್ಟು ದುಡ್ಡಿದ್ದಿದ್ರೆ ಹೇಗೋ ಜೀವನ ಸಾಗಿಸ್ಬೋದಾಗಿತ್ತು. ಆದರೆ ಇಲ್ಲಿ ಅರ್ಧ ಜೀವನ ಆ ಸಾಲ ತೀರ್ಸೋದ್ರಲ್ಲೇ ಮುಗ್ದೋಗುತ್ತೆ ಅನ್ಸುತ್ತೆ. ನಮಗೂ ಕುಲಕಸ್ಬಿಲ್ಲ, ಭೂಮಿ ಇಲ್ಲ, ಗೀಯೋಣ ಅಂದರೆ ಮೈ ತುಂಬ ಶಕ್ತಿ ಇಲ್ಲ. ಏನೋ ಈ ಹೂ ಕಟ್ಕೊಂಡು ಅವರು ಇವ್ರ ಮನೆ ಕೆಲಸ ಮಾಡಿಕೊಂಡು ಹೊಟ್ಟೆ ಹೊರದು ಇಲ್ಲಿ ಬೇಜಾರು ಮಾಡ್ಕೋಬೇಡ.
ಎದುರಿಸುವುದು. ಆಮೇಲೆ ಗೊತ್ತಲ್ಲ, ಆಸ್ಟ್ರೇಲಿಯಾ ಹಾರೋದೆ, ಬಟ್ಲರ್ ಆಗೋದೆ, ಅಲ್ಲ ಮಾಸ್ಟರ್ ಶೆಫ್ ಆಗೋದೆ. ಸಾಯದ ಉಳಿದ ಆ ಹುಲಿ ರಾಯನು ಇಂದು ಇಲ್ಲಿರುವ, ಹಳದಿಯ ಕಣ್ಣಿನ ಆ ಮೃಗ ರಾಯನು ಹಲ್ಲನ್ನು ಮಸೆದಿರುವ, ಸೇಡಲಿ ಕಾಯುತ್ತ ಕುಳಿತಿರುವ. ರಾಮು, ಏ ರಾಮು, ಯಾರೋ ಎಲ್ಲಿದ್ಯಪ್ಪ ರಾಮು? ಅಜ್ಜ, ನೀ ರಾಮು ನೋಡಿದ್ರ? ಕಾಣಿಸ್ತಾನೆ ಇಲ್ಲ ಅವನು. ಕಾಣಿಸ್ತಾ ಇಲ್ಲ. ಬೆಳಗ್ಗೆ ಆ ಭಟ್ಟನ ಹತ್ರ ಮಾತಾಡ್ತಾ ಇದ್ನಲ್ಲ, ಇವನೇ ಬಂದಲ್ಲ. ಸೋಮಣ್ಣ, ರಾಮು ಇಲ್ಲಿ ಮನೆಗೆ ಬಂದಿಲ್ಲ ಅವನು. ಬಾರು ಸಿಸ್ಟರ್, ಅವ್ನು ಕಾಡ್ಗೆ ಹೋಗಿದ್ದಾನೆ ಹೂ ತರೋದಕ್ಕೆ. ಕಾಡಿಗೆ ಯಾವ ಹೂ, ಯಾಕೋಸ್ಕರ? ಸ್ನೇಕ್ಲಿಂಗ ಅಲ್ಲ, ನಾಗಲಿಂಗ ಪುಷ್ಪ ತರಕ್ಕೆ ಹೋಗಿದ್ದಾನೆ ನಮ್ಮ ಮೇಡಮ್ಗೆ. ನಾಗಲಿಂಗ ಪುಷ್ಪನೇ ಅದು ಇಲ್ಲೆಲ್ಲಿ ಸಿಗುತ್ತೆ? ಮಧ್ಯ ಕಾಡಿನಲ್ಲಿ ಮಾತ್ರ ಬೆಳೆಯೋ ಹೂವಲ್ವೇ ಅದು? ಹೌದು, ರಾಮನು ಹಂಗೆ ಹೇಳ್ದ. ಅದೇನು ಅಂತ ಸರಿಯಾಗಿ ಕನ್ನಡದಲ್ಲಿ ಹೊಗಳು, ಇಲ್ಲ ಅಂತಂದ್ರೆ ಕೋಲಲ್ಲಿ ಬಾರಿಸ್ತೀನಿ. ನಮ್ಮ ಹೊಸ ಮೇಡಮ್ ಇದಾರಲ್ಲ, ಅಲ್ಲ ನಮ್ಮ ಯಜಮಾನಿ, ಅವ್ರಿಗೆ ಯಾವುದೋ ಹೂ ಬೇಕಿತ್ತಂತೆ. ಅವರು ತುಂಬಾ ಸಿಗೋದು ಕಷ್ಟ ಅಂದಾಗ ಎಲ್ಲ ಕಡೆ ವಿಚಾರಿಸಿ ನನಗೆ ಹೇಳಿದ್ರು. ನೀನು ಈ ಮಗುನ ಆ ಕೆಲಸ ಕಳಿಸ್ಬಿಟ್ಟೆ. ಮುಟ್ಟಾಳ. ಅಯ್ಯೋ, ಈ ಮಗು ಒಂದೇ ಕಾಡಿಗೆ ಹೋಗಿದ್ಯಲ್ಲಪ್ಪ ದ್ರೌಬಜ, ಈ ಮಗುನ ನೀನೇ ಕಾಪಾಡಬೇಕು. ಈ ಕಾಡಿನ ಮಕ್ಕಳು ಎಲ್ಲ ನಿನಗೆ ಮಕ್ಕಳು. ಅಯ್ಯೋ ಸೋಮಣ್ಣ, ಎಂತ ಕೆಲ್ಸ ಮಾಡ್ದೆ ನೀನು? ಅಯ್ಯೋ ನಪ್ಪ, ಅವನು ಈ ಕಾಡಲ್ಲಿ ಏನ್ ಕಷ್ಟಪಟ್ಟಿದ್ದಾನೋ ಏನೋ. ನನಗೆ ಬಟ್ಟೆ ಹೋದ್ರೆ ಏನ್ ಗತಿ? ನನ್ನ ಬಟ್ಟೆ ಹೊರಿ ತಡೆಯಕ್ಕಾಗ್ತಿಲ್ಲ. ಈ ದೇವ್ರ ದೊಡ್ಡವನ ಎಲ್ಲಿ ಮಟ್ಟಿ ಮಾಡ್ಬಿಟ್ಟು ಅನ್ಕೊಂಡ್ಬಿಟ್ಟಿದ್ದೆ. ನೀ ಸರಿಯಾಗಿದ್ಯಾ ಕೂಡ? ಊತರು ನಾನು ಹೋಗಿದ್ದೆ, ಅದು ಸಿಗಲೇ ಇಲ್ಲ. ದೊಡ್ಡಜ್ಜ ಹೇಳಿದ ನನ್ನ ಇದರ ಬೇಕಂತ ಇವ್ರಿಗೆ ಆಗ ಓಡ್ಕೊಂಡು ಬಂದ್ಬಿಟ್ಟೆ. ಒಳ್ಳೆ ಕೆಲಸ ಮಾಡ್ದಿ ಕಣ್ಣು, ಒಳ್ಳೆ ಕೆಲಸ ಮಾಡ್ದಿ. ಅಂದಾಗ ನಿನಗೆ ಹೂ ಸಿಗ್ಲಿಲ್ವಾ? ಆ ಹೂವು ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆ ಕಾಲದಿಂದಲೂ ನಮ್ಮ ಪೂರ್ವಿಕರು ಹೇಳಿದ ಕತೆನೆ ನಾನು ನಿನಗೆ ಹೇಳ್ಕೊಂಡು ಬಂದೆ. ಜೊತೆಗೆ ನಂದು ಒಂದಿಷ್ಟು ಮಾತಿರ್ಲಿ ಅಂತ ಬಟ್ಟೆ ಹೊಲಿ ಅದು ಇದು ಅಂತ ಒಗ್ಗರಣೆ ಸೇರಿಸಿ ಹೇಳಿದ್ದೆ. ಆ ಹೂವು ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಆ ಹೂವಿನ ಪರಿಮಳನ ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು. ಆ ಹೂವಿನ ಸುವಾಸನೆಯನ್ನು ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು. ಆಸ್ಟ್ರೇಲಿಯಾ. ಆ ಹೂವು ಕಾಲ್ಪನಿಕನೋ ವಾಸ್ತವನೋ ಒಂದು ಗೊತ್ತಿಲ್ಲ. ಹಸಿದು ಹೊಟ್ಟೆಗೆ ಅನ್ನ ಹೇಗೆ ಮುಖ್ಯನೋ ಜೀವನ ನಡೆಸೋದಕ್ಕೂ ಒಳ್ಳೆತನ ಅಷ್ಟೇ ಮುಖ್ಯ. ಆ ಹೂವು ದೂರದ ಬೆಟ್ಟದಲ್ಲಿ ಮಧ್ಯ ಕಾಡಿನಲ್ಲಿ ಇರಬಹುದು, ಇಲ್ದೇನೂ ಇರಬಹುದು. ಆದರೆ ನಮ್ಮ ಅಂತರಂಗನ ಶೋಧಿಸ್ಕೊಂಡಾಗ ಒಳ್ಳೆತನ ಸಿಗಲೇಬೇಕು. ಹಾಗೆ ನಮ್ಮ ಅಂತರಂಗನ ಶೋಧಿಸಿದಾಗ ಸಿಗೋ ಒಳ್ಳೆತನನೇ ಈ ಬೆಟ್ಟದ ಹೂವು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಬೆಟ್ಟದ ಹೂವು ನಾಟಕದ ಎಲ್ಲ ಪಾತ್ರಗಳಿಗೆ ಸ್ವಲ್ಪ ಜೋರಾದ ಚಪ್ಪಾಳೆಯಿಂದ ನೀವು ಕೊಡಲೇಬೇಕು ಅಂತ ನಾನು ಕೇಳ್ಕೊಳ್ತೀನಿ. 19 ಜುಲೈ 1961 ರಂದು ಮೈಸೂರಿನಲ್ಲಿ ಜನಿಸಿದ ಅರ್ಚನಾ ಅವರು ಬೆಳೆದಿದ್ದು ದೆಹಲಿಯಲ್ಲಿ. ತಂದೆ HMR ರಾವ್, ತಾಯಿ ಜ್ಯೋತ್ಸ್ನಾ ರಾವ್.
ಇಬ್ಬರು ದೆಹಲಿಯ ಪ್ರತಿಷ್ಠಿತ ಕನ್ನಡ ಭಾರತಿ ಸಂಸ್ಥೆಯಲ್ಲಿ ದೀರ್ಘಕಾಲ ತೊಡಗಿಸಿಕೊಂಡವರು. ಹಾಗಾಗಿ ಮನೆಯ ಸಾಂಸ್ಕೃತಿಕ ವಾತಾವರಣ ಅರ್ಚನಾ ಅವರ ಮೇಲೆ ಪ್ರಭಾವ ಬೀರಿದ್ದು ಸಹಜವೇ. ಸಣ್ಣ ವಯಸ್ಸಿನಿಂದಲೇ ಭರತನಾಟ್ಯ, ಕುಚ್ಚುಪುಡಿ, ನೃತ್ಯಗಳ ಕಲಿಕೆ, ಪ್ರದರ್ಶನಗಳು, ಕನ್ನಡ ನಾಟಕಗಳಲ್ಲಿ ನಟನೆ. ಸಣ್ಣ ವಯಸ್ಸಿನಲ್ಲೇ ಭಾರತದ ಉಪರಾಷ್ಟ್ರಪತಿ ಬಿ.ಡಿ. ಜತ್ತಿ ಹಾಗೂ ಅನೇಕ ಗೌರವನೀಯ ವಿಭೂತಿಗಳ ಎದುರಿನಲ್ಲಿ ನೃತ್ಯ ಪ್ರದರ್ಶನ ಮಾಡಿದ್ದು. 16ನೇ ವರ್ಷಕ್ಕೆ ಜಿ.ಟಿ. ಅಯ್ಯರ್ ಅವರ ನಾಳೆಗಳನ್ನು ಮಾಡುವವರು ಸಿನಿಮಾದ ನಾಯಕಿ ನಟಿ. ಪ್ರೇಮ್ ಕಾರಂತ್ ಅವರ ಪಣಿಯಮ್ಮ ಸಿನಿಮಾದಲ್ಲಿ ಅತ್ಯುತ್ತಮ ಪೋಷಕ ನಟಿ ರಾಜ್ಯ ಪ್ರಶಸ್ತಿ. ಈ ನಡುವೆ BA ಪದವಿ ಪೂರ್ಣಗೊಳಿಸಿದರು. ಸ್ವಲ್ಪ ಕಾಲ ಇಂಡಿಯನ್ ಏರ್ಲೈನ್ಸ್ನಲ್ಲಿ ಕೆಲಸ, ನಂತರ ಮದುವೆ, ಮಕ್ಕಳು, ಮೆಲ್ಬರ್ನ್ನಲ್ಲಿ ನೆಲೆಸಿದರು. ಮೆಲ್ಬರ್ನ್ ಜನರೊಂದಿಗೆ ಒಡನಾಟ, ವಿವಿಧ ದೇಶಗಳಲ್ಲಿ ಓಡಾಟ, ಆಗಿದ್ದಾಗ ಬೆಂಗಳೂರಿಗೆ ಬಂದಾಗ ಸಿನಿಮಾ ಮರುಸಂಪರ್ಕ. ಕೆಂಪು ಇರುವೆ, ಏಪ್ರಿಲ್ನ ಹಿಮಬಿಂದು, ಶೇಷಾದ್ರಿ ಅವರ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಪ್ರಶಸ್ತಿ ಹಾಗೂ ರಾಜ್ಯ ಪ್ರಶಸ್ತಿ ವಿಜೇತ ವಿದಾಯ ಸಿನಿಮಾಗಳಲ್ಲಿ ನಟನೆ. ಅಂತಾರಾಷ್ಟ್ರೀಯ ಟೂರಿಸ್ಟ್ ಆಪರೇಷನ್ ಸಂಸ್ಥೆ ನಾಟ್ ಅನದರ್ ಟೂರ್ ಆಪರೇಟರ್ ಸ್ಥಾಪನೆ. ಆಸ್ಟ್ರೇಲಿಯಾದಲ್ಲೇ ಇಬ್ಬರು ಹೆಣ್ಣುಮಕ್ಕಳು ಮತ್ತು ಇಬ್ಬರು ಮೊಮ್ಮಕ್ಕಳ ಸಂಪರ್ಕದಲ್ಲಿ ಇರುತ್ತಾರೆ. ಈಗಲೂ ತಮ್ಮ ನ್ಯಾಟೋ ಸಂಸ್ಥೆಯನ್ನು ನಡೆಸುವುದಲ್ಲಿ ಮತ್ತು ಬೆಳೆಸುವುದಲ್ಲಿ ಕಾರ್ಯಪ್ರವೃತ್ತವಾಗಿದ್ದಾರೆ. ಹಾಗೆ ಇಂದಿನಿಂದಲೂ ಬೆಳೆಸಿಕೊಂಡು ಬಂದ ಓದಿನ ಹವ್ಯಾಸವು ಜೀವ ಸಂಗಾತಿಯಂತೆ ಅವರ ಜೊತೆಯಾಗಿ ನಡೆದು ಬಂದಿದೆ. Let's welcome on stage Archana Rao. Please put your hands together for Archana Rao. ನಮ್ಮ ಪುಟಾಣಿ ಯೋಗ್ ಗರ್ಭಲಿ ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ. ಸೊ ಅವರಿಗೆ ಶ್ವೇತಾವತಿ ಸಂತು, ರಾಜಾರಾಮ್ ಶಂಕರಯ್ಯರ್,
ಘಲ್ಲು ಘಲ್ಲೆನುತಾ ದೋಸ್ತಿ ಘಲ್ಲು ಘಲ್ಲೆನುತಾ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನುತಾ ಘಲ್ಲು ಘಲ್ಲೆನುತಾ ದೋಸ್ತಿ ಘಲ್ಲು ಘಲ್ಲೆನುತಾ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನುತಾ ಅಪ್ಪ ಜೇಮ್ಸು ಬಾಂಡು ಮಗ ಅಣ್ಣ ಬಾಂಡು ಜಾಸ್ತಿ ಮಾಡು ಸೌಂಡು ಬಂದ ಕಾಜ್ನು ಗಂಡು Twinkle, twinkle, little star, we all love you, Papa Star. Dance, 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 dance. 1, 2, 3, 4, 5 star, we all love you, Papa Star. Dance, 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 dance. ಒನ್ ಟೂ ತ್ರೀ ಫೋರ್ ಸಿಳ್ಳೆ ಹೊಡಿ ಬೀರಾಜ ಬಂದಾಯ್ತು ಡೋಲು ಬಡಿ ಬಿದ್ದವರ ಕಂಡಾಗ ಕೈಯ ಹಿಡಿ ಜತೆಯಾಗಿ ಬದುಕೋಣ ಮುಂದೆ ನಡಿ ಆಗೋದು ತಪ್ಸೋಕೆ ಆಗಲ್ಲ ಅಂದವನೇ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇರೋ ತನಕ ಖುಷಿಯಾಗಿ ಇದ್ಬಿಟ್ಟು ಹೋಗೋಣ ನಗದಿದ್ರೆ ನಷ್ಟನೋ ಪುಣ್ಯಾತ್ಮ ದಂಡನಕ ಡಣಕನಕ ಸ್ಟೆಪ್ ಹೋಗ್ಬಿತ್ತು ಸುಸ್ತು ಆದಾಗ ಹೊಡೆ ಸೋಡಾ ಶರ್ಬತ್ತು ದಂಡನಕ ಡಣಕನಕ ಸ್ಟೆಪ್ ಹೋಗ್ಬಿತ್ತು ಸುಸ್ತು ಆದಾಗ ಹೊಡಿ ಸೋಡಾ ಶರ್ಬತ್ತು 1, 2, 3, 4 ಸಿಳ್ಳೆ ಹೊಡಿ ಬೀರಾಜ ಬಂದಾಯ್ತು ಡೋಲು ಬಡಿ ಬಿದ್ದವರ ಕಂಡಾಗ ಕೈಯ ಹಿಡಿ ಜೊತೆಯಾಗಿ ಬದುಕೋಣ ಮುಂದೆ ನಡೆ ಅರ್ಚನಾ ಅಂಡ್ ಟೀಮ್ ತಂಡದಕ್ಕೆ ಇನ್ನೊಂದು ಸತಿ ಜೋರಾದ ಚಪ್ಪಾಳೆ ಬರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಈಗ ಮತ್ತೊಂದು ಗ್ರೂಪ್ ಡ್ಯಾನ್ಸ್. ತಂಡದ ಹೆಸರು ರೈಸಿಂಗ್ ಸ್ಟಾರ್ಸ್. ನದೀಂ ಧೀಂ तना ನದೀಂ ಧೀಂ तना ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ಪ್ರೇಮದ ಸರಿ ಗಮ ಸ್ವರ ತಾಳದ ಕೊಳದಲ್ಲಿ ಹಾಡುತ್ತಾ ತಿಲಾಡುತ್ತಾ ಜ್ವರವೇರಿಸು ಮಳೆಯಲ್ಲಿ ಒಂದೂರಲ್ಲಿ ರಾಜ ರಾಣಿ 100 ಮಕ್ಕಳ ಹೆತ್ತ ಕಥೆಗೆ ದುಂಡು ಮುಖದ ರಾಜಕುಮಾರ ಕೋಟೆ ದಾಟಿ ಬಂದ ಕಥೆಗೆ ನಾಯಕ ನೀನೇ ಆ ಚಂದ ಮಾಮ ಕಥೆಗೆ ನಾಯಕಿನ ನದೀಂ ಧೀಂ तना ನದೀಂ ಧೀಂ तना ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ತಾಕಿಟ ತರಿಕಿಟ ಎನ್ನುತ್ತಿದೆ ಈ ಹೃದಯ ಮೃದಂಗ ಸುಂದರ ಮಾನ
ಮಳೆ ಹನಿಯಲ್ಲ ನಾನು ಹಿಂಗೋದಿಲ್ಲ ಅಲ್ಲ ಇಬ್ಬನಿಯಲ್ಲ ನಾನು ಆರೋದಿಲ್ಲ ಬಲುಸಾದ ಹುಡುಗ ಕಡೆ ಇವನು ನಾನು ಬಾರದೆ ನಿನ್ನ ಕನಸಲ್ಲಿ ಕಾಣದೆ ನಿನ್ನ ಎದುರಲ್ಲಿ ಇದ್ದೆನು ನನ್ನ ಊರಲ್ಲಿ ನನ್ನಷ್ಟಕ್ಕೆ ಏನು ನನ್ನಲ್ಲಿ ಹೊಸ ಆಸೆಯು ಮೂಡುತ್ತಿದೆ ಏನು ಮನಸ್ಸಲ್ಲಿ ಹೊಸ ಬಯಕೆಯು ಕಾಡುತ್ತಿದೆ ನಿನ್ನ ನೋಟ ನಿನ್ನ ಆಟ ಏನೋ ಸಂತೋಷ ನಿನ್ನ ಮಾತು ನಿನ್ನ ಪ್ರೀತಿ ಏನೋ ಉಲ್ಲಾಸ ಏನು ದಾಹ ಏನು ಮೋಹ ಏನೇ ಹೊಸ ಲೋಕ ಏನು ನನ್ನಲ್ಲಿ ಹೊಸ ಆಸೆಯು ಮೂಡುತ್ತಿದೆ ಏನು ಮನಸ್ಸಲ್ಲಿ ಹೊಸ ಬಯಕೆಯು ಕಾಡುತ್ತಿದೆ ಯಾರಿವನು ಕನ್ನಡದವನು ಯಾರಿವನು ನಮ್ಮೂರವನು ಯಾರಿವನು ನಮ್ಮನೆ ಮಗನು ಬಂದ್ರೆ ತೂಫಾನು ಯಾರಿವನು ಜಂಟಲ್ಮ್ಯಾನು ಯಾರಿವನು ಲೋಡೆಡ್ ಗನ್ನು ಯಾರಿವನು ಕೊಹಿನೂರ್ ಜಮ್ಮು ಅನ್ನೋರ ಫ್ಯಾನು The soul is purest, hottest, Everest, twinkle, twinkle, little star. He is the coolest, ತುಂಬಾ dearest, one and only power star. ಬೆಳಕತ್ತಲಾಗದ ಬೆಟ್ಟದ ಹೂವು. He is Mr. Perfect. Raja, Raja, respect. He is Mr. Perfect. Raja, Raja, respect. ಯಾರಿವನು ಕನ್ನಡದವನು ಯಾರಿವನು ನಮ್ಮೂರವನು ಯಾರಿವನು ನಮ್ಮನೆ ಮಗನು ಬಂದ್ರೆ ತೂಫಾನು ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ ಹಗಲಲಿ ತಿರುಗಿ ಬಳಲಿದೆ ಇರುಳಲಿ ಬಯಸಿ ಕೊರಗಿದೆ ದಿನವೂ ನಿನ್ನ ನಾ ಕಾಣದೆ ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ Please stay back on stage, the rising stars. Let's welcome Rachna Natyalaya on the stage and our MCs Anaga and Shriya as well.
Can I please request Archana Kurti on the stage, please? Sorry, Rachana on stage, please.